ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಡಾಕ್ಟರ್ ಶಿಲ್ಪಾ ಜ್ವಾಲ. ಇವತ್ತಿನ ನನ್ನ ಟಾಪಿಕ್ಕು ಋತುಚರ್ಯದಲ್ಲಿ ಸ್ಪೆಷಲಿ ಗ್ರೀಷ್ಮ ಋತುಚರ್ಯ. ಆಲ್ರೆಡಿ ಮಾರ್ಚ್ ಕಳೆಯಕ್ಕೆ ಬಂದಿದೆ, ಏಪ್ರಿಲ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಗ್ರೀಷ್ಮ ಋತುಚರ್ಯ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋ ಇದೆ. ನಮ್ಮ ಜೀವನದಲ್ಲಿ ನಾವು ಹಲವಾರು ಬಾರಿ ಸೀಸನಲ್ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇರ್ತೀವಿ. ಎಕ್ಸಾಂಪಲ್, ಬೇಸಿಗೆಯಲ್ಲಿ ತುಂಬ ಬಾಯಾರಿಕೆ ಆಗೋದು, ಬಾಡಿ ಹೀಟ್ ಆಗೋದು, ತಲೆಯಲ್ಲಿ ತುಂಬ ನೋವು ಬರೋದು, ದೌರ್ಬಲ್ಯ ಅಂದರೆ ತುಂಬ ಸುಸ್ತಾಗೋ ಥರ ಫೀಲ್ ಆಗೋದು, ಇದೆಲ್ಲ ಸಮ್ಮರ್ ಸೀಸನಲ್ಲಿ ನಾವು ನೋಡ್ತೀವಿ. ಇವೆಲ್ಲ ಯಾಕಾಗತ್ತೆ ಅಂದರೆ ನಾವು ಋತುವಿಗೆ ತಕ್ಕಂತೆ ನಾವು ಚೇಂಜಸ್ನ ಮಾಡ್ಕೊಳಲ್ಲ. ಹಾಗಾಗಿ ಇವತ್ತಿನ ನನ್ನ ಟಾಪಿಕ್ಕು ಋತುವಿಗೆ ತಕ್ಕಂತೆ ಜೀವನ ನಡೆಸಿದರೆ ರೋಗ ಬರೋದಿಲ್ಲ ಅನ್ನೋದು ಆಯುರ್ವೇದ ಹೇಳುತ್ತೆ. ಆದ್ದರಿಂದ ನಾವಿವತ್ತು ಡೀಟೇಲ್ ಆಗಿ ಈ ಋತುಚರ್ಯ ಬಗ್ಗೆ ತಿಳ್ಕೊಳ್ಳೋಣ. ಏನೇನು ಟಾಪಿಕ್ ಅಂದರೆ ಋತುಚರ್ಯದ ಲಕ್ಷಣಗಳೇನು, ದೇಹದಲ್ಲಿ ಆಗೋ ಬದಲಾವಣೆಗಳೇನು, ಆಹಾರ ವಿಹಾರ ದಿನಚರ್ಯಗಳನ್ನ ತಿಳ್ಕೊಳ್ಳೋಣ. ಹಾಗೆ ಸಮ್ ಪ್ರಾಕ್ಟಿಕಲ್ ಟಿಪ್ಸ್, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಅದನ್ನು ಇವತ್ತಿನ ಟಾಪಿಕಲ್ಲಿ ನೋಡೋಣ. ಗ್ರೀಷ್ಮ ಋತು ಅಂದರೆ ಏನು ಆಯಿತಾ? ಗ್ರೀಷ್ಮ ಋತು ಅಂದರೆ ಬೇಸಿಗೆಗಾಲ. ಇದರ ಟೈಮ್ ಪೀರಿಯಡ್ ಏಪ್ರಿಲಿಂದ ಜೂನ್ವರೆಗೂ ಆಯಿತಾ. ಈ ಟೈಮಲ್ಲಿ ಸೂರ್ಯನದು ತಾಪ ತುಂಬ ಜಾಸ್ತಿ ಇರುತ್ತೆ, ವಾತಾವರಣ ತುಂಬ ಡ್ರೈ ಆಗಿರುತ್ತೆ, ಹಾಗೆ ತುಂಬ ಉಷ್ಣ ಇರುತ್ತೆ. ಆಯುರ್ವೇದ ಪ್ರಕಾರ ಇದನ್ನು ಆದಾನ ಕಾಲ ಅಂತ ಹೇಳ್ತೀವಿ, ಅಂದರೆ ಉತ್ತರಾಯಣದ ಭಾಗ. ಈ ಸೀಸನ್ನಲ್ಲಿ ಸೂರ್ಯನು ಭೂಮಿಯಿಂದ ಶಕ್ತಿನ ಎಳ್ಕೊಳ್ತಾ ಇರ್ತಾನೆ. ಹಾಗಾಗಿ ನಾವು ಕೆಲವೊಂದು ಸಿಂಪ್ಟಮ್ಸ್ಗಳನ್ನ ನೋಡ್ತೀವಿ. ಅಂದರೆ ದೇಹದ ಬಲ ಕಡಿಮೆ ಆಗ್ತಾ ಇರುತ್ತೆ, ಸ್ಟ್ರೆಂತ್ ಇರಲ್ಲ, ನಮಗೆ ರಸಧಾತು ಕಡಿಮೆ ಆಗುತ್ತೆ, ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ದೇಹದಲ್ಲಿ ಒಣತನ ಅಂದರೆ ತುಂಬ ಡ್ರೈನೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಮ್ಮ ಆಯುರ್ವೇದಿಕ್ ಪ್ರಕಾರ ಗ್ರೀಷ್ಮ ಋತುವಲ್ಲಿ ದೋಷಗಳ ಸ್ಥಿತಿ ಹೇಗಿದೆ ಅಂತ ನೋಡೋಣ. ಈ ಸೀಸನಲ್ಲಿ ವಾತ ತುಂಬ ಜಾಸ್ತಿ ಆಗುತ್ತೆ, ಪಿತ್ತ ಸಂಚಯ ಆಗುತ್ತೆ, ಹಾಗೆ ಕಫ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಏನೇನಾಗುತ್ತಪ್ಪ ಅಂದರೆ ಬಾಡಿಯಲ್ಲಿ ತುಂಬ ಡ್ರೈನೆಸ್ ಕಾಣುತ್ತೆ, ತುಂಬ ಸುಸ್ತಾಗುತ್ತೆ, ತುಂಬ ಇರಿಟೇಟ್ ಆಗ್ತಾ ಇರ್ತೀರಾ. ಹಾಗೆ ಡಿಹೈಡ್ರೇಷನ್, ಬಾಡಿಯಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ವಾತ ಮತ್ತು ಪಿತ್ತ ಈ ಎರಡೂ ಇಂಪಾರ್ಟೆಂಟಾಗಿ ವರ್ಕ್ ಆಗ್ತಾ ಇರೋದ್ರಿಂದ. ಇನ್ನು ಗ್ರೀಷ್ಮ ಋತುವಲ್ಲಿ ಕಾಣಿಸ್ಕೊಳ್ಳೋ ಸಾಮಾನ್ಯ ಸಮಸ್ಯೆಗಳು ಏನು? ಈ ಕಾಲದಲ್ಲಿ ಅಂದರೆ ಈ ಋತುವಲ್ಲಿ ಪೇಷಂಟ್ ಸಾಮಾನ್ಯವಾಗಿ ಹೇಳೋ ಕಂಪ್ಲೇಂಟ್ಸ್ ಅಂದರೆ ತುಂಬ ಬಾಯಾರಿಕೆ ಆಗ್ತಾ ಇದೆ, ಯೂರಿನಲ್ಲಿ ತುಂಬ ಉರಿ ಇದೆ, ಬಾಡಿ ಹೀಟ್ ಜಾಸ್ತಿ ಆಗಿದೆ, ಸ್ಕಿನ್ ಡ್ರೈ ಆಗ್ತಾ ಇದೆ, ತುಂಬ ತಲೆ ಸುತ್ತದಂಗೆ ಅನಿಸುತ್ತೆ, ಮೂಗಲ್ಲಿ ರಕ್ತ ಬರುತ್ತೆ, ಅಸಿಡಿಟಿ ಅಂದರೆ ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿ ಆಗ್ತಾ ಇದೆ, ತಲೆನೋವು ತುಂಬ ಇದೆ ಆಯಿತಾ. ಇದನ್ನು ಇಗ್ನೋರ್ ಮಾಡಬೇಡಿ. ಇಗ್ನೋರ್ ಮಾಡಿದ್ರೆ ಮುಂದೆ ಸೀರಿಯಸ್ ಆಗಬಹುದು. ಹಾಗಾಗಿ ಋತುಚರ್ಯಗಳನ್ನ ಫಾಲೋ ಮಾಡಿ. ಏನೇನೇನೇನು ಈ ಸೀಸನಲ್ಲಿ ಫಾಲೋ ಮಾಡಬೇಕು ಅದನ್ನು ಮಾಡಬೇಕು. ಈ ಸೀಸನ್ನಲ್ಲಿ ಯಾವ ರೀತಿಯ ಆಹಾರಗಳನ್ನ ತಗೋಬೇಕು ಅಂದರೆ ಆಯುರ್ವೇದಿಕ್ ಪ್ರಕಾರ ಆಯುರ್ವೇದ ಹೇಳಿರೋದು ಮಧುರ ರಸ ಅಂದರೆ ಸ್ವೀಟ್ ಟೇಸ್ಟ್ ಡಾಮಿನೆಂಟ್ ಆಗಿರೋವಂಥ ಫುಡ್ಗಳನ್ನ ತಗೋಬೇಕು. ತಂಪು, ಹಗುರ ಹಾಗೂ ದ್ರವ ಪದಾರ್ಥಗಳು ಅಂದರೆ ಲಿಕ್ವಿಡ್ ಡಯಟ್ಸ್ನ ಲೈಟ್ ಆಗಿರೋವಂಥದ್ದನ್ನು ತಗೋಬೇಕು. ಈ ಸೀಸನಲ್ಲಿ ಆಯುರ್ವೇದ ಹೇಳಿರೋವಂಥ ಫುಡ್ ಯಾವ್ದ್ಯಾವುದು ಅಂದರೆ ಸ್ಪೆಷಲಿ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡು ಊಟ ಮಾಡಬೇಕು, ಗಂಜಿ ಮಾಡ್ಕೊಂಡು ಊಟ ಮಾಡ್ಬೋದು. ಹಾಗೆ ಹಾಲು ಕೂಡ ಈ ಸೀಸನಲ್ಲಿ ಸಜೆಸ್ಟೆಡ್ ಇದೆ, ಹಾಲಿಗೆ ನೀರು ಹಾಕಿ ತೊಗೋಬೇಕು. ತುಪ್ಪ ತೊಗೋಬೋದು, ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿಯಲ್ಲಿ. ಮೊಸರು ತೊಗೋಬೋದು, ಆದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾತ್ರ. ಮೊಸರಿಗಿಂತ ಬೆಸ್ಟ್ ಮಜ್ಜಿಗೆ. ಇನ್ನು ಈ ಸೀಸನ್ನಲ್ಲಿ ಬರೋವಂಥ ಹಣ್ಣುಗಳು ಅಂದರೆ ಕಲ್ಲಂಗಡಿ ಆಗ್ಬೋದು, ದ್ರಾಕ್ಷಿ ಆಗ್ಬೋದು, ಕರ್ಬೂಜ ಆಗ್ಬೋದು, ಅಥವಾ ಸಿದ್ದೋಟ ಅಂತ ಹೇಳ್ತಾರೆ. ಈ ಹಣ್ಣುಗಳನ್ನೆಲ್ಲ ನೀವು ಈ ಸೀಸನಲ್ಲಿ ತೊಗೋಬೋದು. ಮಾವು ಅಂದರೆ ಮ್ಯಾಂಗೋನ ಸ್ವಲ್ಪ ಲಿಮಿಟಲ್ಲಿ ತೊಗೊಳ್ಳಿ. ಇನ್ನು ತರಕಾರಿಯಲ್ಲಿ ಏನೇನು ತೊಗೋಬೋದು ಅಂತ ಹೇಳಿದ್ರೆ ಸೌತೆಕಾಯಿ, ಪಡವಲಕಾಯಿ, ಹೀರೆಕಾಯಿ ಇಂಥ ಐಟಮ್ಗಳು, ನೀರಿರೋ ಅಂಥ ಅಂಶದ ಜಾಸ್ತಿ ಇರೋವಂಥ ತರಕಾರಿಗಳನ್ನ ತೊಗೋಬೋದು. ಇನ್ನು ಈ ಸೀಸನಲ್ಲಿ ಪಾನೀಯಗಳನ್ನ ತುಂಬ ಇಂಪಾರ್ಟೆನ್ಸ್ ಆಗಿ ಒತ್ತು ಕೊಟ್ಟಿದ್ದಾರೆ ಆಯುರ್ವೇದದಲ್ಲಿ. ಯಾಕೆಂದರೆ ನಮ್ಗೆ ಹೈಡ್ರೇಷನ್ ತುಂಬ ಕಮ್ಮಿ ಆಗಿರುತ್ತೆ. ಹೈಡ್ರೇಷನ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಪಾನಕಗಳನ್ನ ತೊಗೋಬೋದು. ಬೆಲ್ಲ ಮತ್ತು ಏಲಕ್ಕಿ ಮಾಡಿರೋ ಪಾನಕ, ಜೀರಿಗೆ ನೀರು, ಧನಿಯಾ ಬೀಜನ ರಾತ್ರಿ ನೆನೆಸಿಟ್ಟು ಉಪಯೋಗಿಸುವಂಥದ್ದು, ಧನಿಯಾ ನೀರು, ಎಳನೀರು, ಹೀಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾನಕಗಳನ್ನ ತೊಗೋಬೋದು ಆಯಿತಾ. ಈ ಥರ ತೊಗೊಳೋದ್ರಿಂದ ಡಿಹೈಡ್ರೇಷನ್ಸ್ ಕಮ್ಮಿ ಆಗುತ್ತೆ. ಇಲ್ಲ ಮನೆಯಲ್ಲೇ ORS ಕೂಡ ಮಾಡ್ಕೋಬೋದು. 1 ಲೀಟರ್ ನೀರಿಗೆ 6 ಚಮಚ ಸಕ್ಕರೆ, 1 ಚಮಚ ಉಪ್ಪು ಹಾಕಿದ್ರೆ ORS ಮನೆಯಲ್ಲೇ ರೆಡಿ ಆಗುತ್ತೆ. ಇನ್ನು ಯಾವ ಫುಡ್ನ ಅವಾಯ್ಡ್ ಮಾಡಬೇಕು, ತೊಗೋಬಾರ್ದು ಅಂದರೆ ಹೆಚ್ಚು ಖಾರ, ಸ್ಪೈಸಿ ಇರುತ್ತಲ್ಲ ಆ ಫುಡ್ಸ್ ತೊಗೋಬಾರ್ದು. ಹುಳಿ ಇರೋವಂಥದ್ದು, ಉಪ್ಪು ಜಾಸ್ತಿ ಇರೋವಂಥದ್ದು, ಎಣ್ಣೆಯಲ್ಲಿ ಕರ್ತಿರೋವಂಥ ಐಟಮ್ಗಳು, ಬೇಕ್ರಿ ಐಟಮ್ಮು, ಹಾಗೆ ಸಾಫ್ಟ್ ಡ್ರಿಂಕ್ಸ್ ಅಂದರೆ ಕೋಕೋ-ಕೋಲಾ, ಪೆಪ್ಸಿ ಈ ಥರ ಎಲ್ಲ ಬರ್ತಲ್ಲ, ಇದೆಲ್ಲ ತೊಗೋಬಾರ್ದು. ಇವು ಬಾಡಿ ಹೀಟ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ನಿಮಗೆ ಡಿಹೈಡ್ರೇಷನ್ ಒಳಗಡೆಯಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ಇಲ್ಲಿ ನೋಡೋಣ.
ಬೆಳಿಗ್ಗೆ ಬೇಗ ಎದ್ದೋಣೋದನ್ನು ರೂಢಿ ಮಾಡ್ಕೋಬೇಕು. ಬೆಳಿಗ್ಗೆ ಬೇಗ ಎದ್ದಾಗ ನಿಮಗೆ ಕೂಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಹಾಗಾಗಿ ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡೋದು, ಮರಗಳ ನೆರಳಲ್ಲಿ ವಾಕಿಂಗ್ ಮಾಡೋದು ಇದನ್ನು ಮಾಡಬೇಕು. ಆದರೆ 11 to 4 PM ಅಂದರೆ ತುಂಬ ಬಿಸಿಲಿರೋ ಟೈಮಲ್ಲಿ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಎರಡನೇದು, ನಾವು ಹಾಕೋ ಬಟ್ಟೆ ಯಾವ ಥರ ಇರಬೇಕು? ಕಾಟನ್ ಬಟ್ಟೆ ಆಗಿರಬೇಕು, ಲೂಸ್ ಫಿಟ್ಟಿಂಗ್ ಇರಬೇಕು. ಹಾಗೆ ಲೈಟ್ ಕಲರ್ಸ್ ಅಂದರೆ ವೈಟ್, ಪ್ಯಾಸ್ಟಲ್ ಕಲರ್ಸ್ ಬರುತ್ತಲ್ಲ, ಲೈಟ್ ಪಿಂಕ್, ಲೈಟ್ ಎಲ್ಲೋ, ಲೈಟ್ ಬ್ಲೂ, ಆ ಥರ ಬಟ್ಟೆಗಳನ್ನ ಹಾಕೋಬೋದು. ಇನ್ನು ನಿದ್ರೆ ವಿಷಯಕ್ಕೆ ಬಂದರೆ ಆಯುರ್ವೇದ ಏನು ಹೇಳುತ್ತೆ? ಗ್ರೀಷ್ಮ ಋತುವಲ್ಲಿ ಮಾತ್ರ ಎಕ್ಸೆಪ್ಷನ್ ಇದೆ. ನಿಮಗೆ ಬೆಳಗ್ಗೆ ಹೊತ್ತು ಮಲಗ್ಬೋದು, ಅಂದರೆ ದಿವಾಸ್ವಪ್ನ ಅಲೌಡ್. ಯಾಕೆಂದರೆ ನಮ್ಮ ಬಾಡಿ ತುಂಬ ವೀಕ್ ಆಗಿರುತ್ತಲ್ಲ, ಹಾಗಾಗಿ ಡೇ ಸ್ಲೀಪ್ ಇಸ್ ಸಜೆಸ್ಟೆಡ್. ಇನ್ನು 4ನೇದು ಎಕ್ಸಸೈಸ್. ಏನು ಎಕ್ಸಸೈಸ್ ಮಾಡಬೇಕು? ತುಂಬ ಹೆವಿ ಎಕ್ಸಸೈಸಸ್ನ ಈ ಸೀಸನಲ್ಲಿ ಮಾಡಬಾರ್ದು. ಜಿಮ್ಗೆ ಹೋಗೋರು ಸ್ಪೆಷಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಇಲ್ಲ ಹೋಗಲೇಬೇಕು ಅಂದರೆ ಬೆಳಿಗ್ಗೆ ಇಲ್ಲ ಸಂಜೆ ಹೋಗಿ. ಹಾಗೆ ಲೈಟ್ ಯೋಗ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು. ತುಂಬ ಓವರಾಗಿ ಎಕ್ಸರ್ಷನ್ ಮಾಡುವಂಥದ್ದು, ಬೆಟ್ಟ ಹತ್ತೋದು, ವಾಕಿಂಗ್ ಜೋರಾಗಿ ರನ್ನಿಂಗ್ ಎಲ್ಲ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಆಯುರ್ವೇದಿಕ್ ಪ್ರಾಕ್ಟೀಸಸ್ ಈ ಗ್ರೀಷ್ಮ ಋತುವಲ್ಲಿ ಏನು ಮಾಡಬೇಕು ಅಂದರೆ ಅಭ್ಯಂಗ ಸ್ಪೆಷಲಿ, ಅಂದರೆ ಬಾಡಿ ಮಸಾಜಸ್ ಯಾವುದ್ರಲ್ಲಿ ಮಾಡ್ಕೋಬೋದು? ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಅಥವಾ ಕೂಲಿಂಗ್ ಆಯಿಲ್ಸ್ ಬರುತ್ತೆ ಎಷ್ಟೊಂದು, ಆ ಥರ ಎಣ್ಣೆಗಳಲ್ಲಿ ಮಸಾಜ್ ಮಾಡ್ಕೋಬೋದು. ಇದೇನು ಮಾಡುತ್ತೆ ಅಂದರೆ ನಿಮ್ಮನ್ನ ವಾತನ ಕಮ್ಮಿ ಮಾಡಿ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಇನ್ನೊಂದು ಶಿರೋ ಅಭ್ಯಂಗ. ಇದು ಕಂಪಲ್ಸರಿ ಗ್ರೀಷ್ಮ ಋತುವಲ್ಲಿ ಮಾಡ್ಕೊಳ್ಲೇಬೇಕು. ಹರಳೆಣ್ಣೆ ಇದ್ದರೆ ಒಳ್ಳೆಯದು, ಇಲ್ಲ ಕೂಲಿಂಗ್ ಆಯಿಲ್ಸ್ ಎಷ್ಟೊಂದು ಬರುತ್ತೆ. ಈ ಥರ ಎಣ್ಣೆ ಹಾಕಿದಾಗ ನಿಮಗೆ ಹೆಡೇಕ್ ಅಂದರೆ ತಲೆನೋವು ಬರೋದು ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಸ್ನಾನದ ಬಗ್ಗೆ ಹೇಳಿದ್ದಾರೆ ಆಯುರ್ವೇದ. ಏನಂದರೆ ಬಿಸಿ ನೀರನ್ನ ಉಪಯೋಗಿಸಬಾರ್ದು, ಬೆಚ್ಚಗಿರೋ ನೀರನ್ನ ಉಪಯೋಗಿಸ್ಕೋಬೋದು. ಕೆಲವ್ರಿಗೆ ಸ್ಯಾಂಡಲ್ವುಡ್ ಪೇಸ್ಟ್ ಅಪ್ಲೈ ಮಾಡ್ಕೋಬೋದು. ತುಂಬ ಯಾರಿಗೆ ಮೈಯಲ್ಲೆಲ್ಲ ಉರಿ ಇರುತ್ತೆ ಅವರು ಸ್ಯಾಂಡಲ್ವುಡ್ ಪೇಸ್ಟ್ನ ಅಪ್ಲೈ ಮಾಡ್ಬೋದು. ಇನ್ನು ರಾತ್ರಿ ಚರ್ಯ. ಗ್ರೀಷ್ಮ ಋತುವಲ್ಲಿ ರಾತ್ರಿ ಹೊತ್ತು ಏನು ಮಾಡಬೇಕಂದ್ರೆ ಚಂದ್ರನ ಬೆಳಕಿಗೆ ನೀವು ಆದಷ್ಟು ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡ್ಕೋಬೇಕು. ಹೀಗೆ ಮಾಡಿದಾಗ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಬಾಡಿಯಲ್ಲಿ. ಏನಂದರೆ ರಾತ್ರಿ ಹೊತ್ತು ಟೆರೆಸಲ್ಲಿ ಹೋಗಿಬಿಟ್ಟು ನೀವು ಒಂದು 10ರಿಂದ 15 ನಿಮಿಷ ಕಳೆಯೋದ್ರಿಂದ ನಿಮ್ಮ ಬಾಡಿ ಕೂಲ್ ಆಗುತ್ತೆ. ಈಗ ನಾನು ಕೆಲವೊಂದು ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನ ಹೇಳ್ತೀನಿ. ಈ ಟಿಪ್ಸ್ನ ಮಾಡೋದ್ರಿಂದ ನಿಮಗೆ ಸಮ್ಮರ್ ಸೀಸನಲ್ಲಿ ಆಗೋ ಪ್ರಾಬ್ಲಮ್ಗಳನ್ನ ತಡಿಬೋದು. ಏನಂದರೆ ಮಜ್ಜಿಗೆಗೆ ಜೀರಿಗೆ ಪುಡಿ ಹಾಕ್ಕೊಂಡು ಕುಡೀರಿ. ರಾತ್ರಿ ಹೊತ್ತು ಕೊತ್ತಂಬರಿ ಬೀಜನ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನ ಕುಡೀರಿ. ನಿಮಗೆ ಸಮ್ಮರ್ ಸೀಸನಲ್ಲಾಗೋ ಉರಿಗಳಾಗಲಿ ಅಥವಾ ಸುಸ್ತಾಗಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು 3ನೇದು ಬೆಲ್ಲದ ಪಾನಕ. ಇದನ್ನು ತೊಗೊಳೋದ್ರಿಂದನೂ ಬಾಡಿ ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಹಾಗೆ ಹೆಸರು ಬೇಳೆ, ಹೆಸರು ಕಾಳು ಇದೆಲ್ಲ ಉಪಯೋಗಿಸೋದ್ರಿಂದ ನಿಮ್ಮ ಬಾಡಿ ಕೂಲಾಗಿ ಇರುತ್ತೆ, ಹೀಟ್ ಆಗಲ್ಲ. ಏನು ಮಾಡಬಾರ್ದು? ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು, ತುಂಬ ಡೇಂಜರಸ್. ಹಾಗೆ ಫಾಸ್ಟಿಂಗ್, ಉಪವಾಸಗಳನ್ನ ಮಾಡಬೇಡಿ. ತುಂಬ ಹೊತ್ತು ಬಿಸಿಲಿಗೆ ಹೋಗಿ ನಿಂತ್ಕೊಳೋದು ಅವಾಯ್ಡ್ ಮಾಡಿ. ಯಾರು ಆಲ್ಕೋಹಾಲು, ಸ್ಮೋಕಿಂಗ್ ಇದ್ದರೆ ಅದನ್ನು ಫುಲ್ ಸ್ಟಾಪ್ ಮಾಡೋದು ಒಳ್ಳೆಯದು. ತುಂಬ ದೂರ ಟ್ರಾವೆಲಿಂಗ್ ಮಾಡೋದು ದಿಸ್ ಈಸ್ ನಾಟ್ ಗುಡ್. ಈ ಸೀಸನಲ್ಲಿ ಟ್ರಾವೆಲಿಂಗ್ ಈಸ್ ನಾಟ್ ಸಜೆಸ್ಟೆಡ್. ನಾನು ಈ ವಿಡಿಯೋನ ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಗ್ರೀಷ್ಮ ಋತು ನಮ್ಮ ದೇಹಕ್ಕೆ ಚಾಲೆಂಜಿಂಗ್ ಸೀಸನ್. ಸರಿಯಾದ ಋತುಚರ್ಯ ಪಾಲಿಸಿದ್ರೆ ಮಾತ್ರ ನೀವು ಡಿಹೈಡ್ರೇಷನ್ನ ತಪ್ಪಿಸ್ಬೋದು, ಎನರ್ಜಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಡಿಸೀಸಸ್ ಅಂದರೆ ಬರುವಂಥ ಕೆಲವೊಂದು ಅಂಗೈಯುರಿ, ಅಂಗಾಲುರಿ ಇಂಥ ಡಿಸೀಸಸ್ನ ಪ್ರಿವೆಂಟ್ ಮಾಡ್ಬೋದು. ಆಯುರ್ವೇದ ಈಸ್ ನಾಟ್ ಜಸ್ಟ್ ಎ ಟ್ರೀಟ್ಮೆಂಟ್, ಇದು ಪ್ರಿವೆಂಟಿವ್ ಸೈನ್ಸ್. ನಿಮ್ಮ ಮುಂಜಾಗ್ರತೆ ಕ್ರಮ ತಗೊಳೋದ್ರಿಂದ ನಿಮ್ಮ ಮುಂದಕ್ಕೆ ಬರೋ ಕಾಯಿಲೆಗಳನ್ನ ತಡಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.